ಆನಂದ ತೀರ್ಥ ವಿದ್ಯಾಲಯ ಪಾಜಕ ಕುಂಜಾರುಗಿರಿ ಸಂಸ್ಥೆಯು ಡಿಸೆಂಬರ್ 7ರಂದು ಪುರುಷೋತ್ತಮ ಯೋಗ ಪಾರಾಯಣ ಮಾಡುವ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಲು ಸಜ್ಜಾಗಿದ್ದಾರೆ. ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ಗೀತಾ ಶಶಿಧರ್ ಅವರು ಉಡುಪಿಯ ಕುಂಜಾರುಗಿರಿಯ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಲು ಸಜ್ಜುಗೊಂಡಿದ್ದು, ಈ ಸಂಸ್ಥೆಯು ಒಂದೇ ವಿದ್ಯಾಸಂಸ್ಥೆಯಡಿ ಅತ್ಯಧಿಕ ಸಂಖ್ಯೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ಒಂದೇ ಸಮಯದಲ್ಲಿ ಶ್ರೀ ಮದ್ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಪಾರಾಯಣ ಮಾಡುವ ಮಹತ್ವಾಕಾಂಕ್ಷಿ ಯತ್ನವನ್ನ ಕೈಗೊಂಡಿದೆ. ಈ ವಿಶ್ವ ದಾಖಲೆಯ ಪ್ರಯತ್ನಕ್ಕಾಗಿ 3 ತಿಂಗಳ ಹಿಂದೆಯೇ ಅಧಿಕೃತ ನೋಂದಣಿ ನಡೆದಿದ್ದು, 2025ರ ಡಿಸೆಂಬರ್ 7ರಂದು ಮಧ್ಯಾಹ್ನ 3 ಗಂಟೆಗೆ ವಿಶ್ವೇಶತೀರ್ಥ ವೇದಿಕೆ ಆನಂದ ತೀರ್ಥ ಕ್ಯಾಂಪಸ್ ಪಾಲಕ ಕುಂಜಾರುಗಿರಿ ಇಲ್ಲಿ ಗೋಲ್ಡನ್ ಬುಕ್ ಆಫ್ ಅಧಿಕೃತ ನ್ಯಾಯಾಧೀಶರು ಹಾಜರಾಗಿ ದಾಖಲೆಯನ್ನ ಪರಿಶೀಲಿಸಲಿದ್ದಾರೆ ಎಂದು ಹೇಳಿದರು. ಮುಂದೆ ಬಂದಿರುವ ಶಿಕ್ಷಣ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಹಿರಿಯ ಗುರುಗಳು ವಿಶ್ವೇಶ್ವರ ಸ್ವಾಮೀಜಿಯವರು ಶಾಲೆಯನ್ನು ಪ್ರಾರಂಭ ಮಾಡಿದಾಗಲೇ ಇದು ಪಾಜಕ ಅಂದ್ರೆ ಆಚಾರ್ಯ ಮಧ್ವರ ಜನ್ಮಸ್ಥಳವಾದ್ರಿಂದ ಆ ಜಾಗದಲ್ಲಿರುವ ಸಂಸ್ಥೆಯಲ್ಲಿ ಹಿಂದೂ ಧಾರ್ಮಿಕ ಶಿಕ್ಷಣ ಕೂಡ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿ ನಮ್ಗೆ ಆಜ್ಞೆ ಮಾಡಿದ್ರು. ಅದರ ಪ್ರಕಾರ ನಮ್ಮ ಯಥಾಶಕ್ತಿಯಿಂದ ಹಿಂದೂ ಧಾರ್ಮಿಕ ಶಿಕ್ಷಣ ನಾವು ಕೊಡ್ತಾ ಬಂದಿದ್ದೇವೆ ಪ್ರತಿ ವರ್ಷದಲ್ಲಿ. ಹಾಗೆ ಅನಂತ ವಿದ್ಯಾಲಯ ಕಳೆದ 11 ವರ್ಷಗಳಿಂದ ಬೇರೆ ಬೇರೆ ಒಂದು ಫೀಲ್ಡ್ಗಳಲ್ಲಿ ತುಂಬಾ ಹೆಸರು ಮಾಡ್ತಾ ಇದ್ದೇವೆ. ನಾವು ಕಳೆದ 4 ವರ್ಷದಿಂದ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಈ ಎಲ್ಲ ಶಾಲೆಗಳ ಸಮೂಹ 5 ಅಂತ ಇದೆ. ಅದರ ಚಾಂಪಿಯನ್ಶಿಪ್ ಕಳೆದ 4 ವರ್ಷಗಳಿಂದ ಲಿಟರರಿ ಚಾಂಪಿಯನ್ಶಿಪ್ ಹಾಗೆ ಕಲ್ಚರಲ್ ಚಾಂಪಿಯನ್ಶಿಪ್ ಅನ್ನು ನಾವು ಪಡ್ಕೊಳ್ತಾ ಬಂದಿದ್ದೇವೆ. ಹಾಗೆ ಕ್ರೀಡೆಯ ಒಂದು ರಂಗದಲ್ಲಿ ಕೂಡ ನಮ್ಮ ಮಕ್ಕಳು ಹಲವಾರು ಚಾಂಪಿಯನ್ಶಿಪ್ ಗಳನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಏನಾದರೂ ಒಂದು ಸಾಧನೆ ಮಾಡುವ ಅಂತ ಹೇಳಿ ಬರುವಾಗ ಈ ಒಂದು ಐಡಿಯಾ ನಾವು ಧಾರ್ಮಿಕ ಶಿಕ್ಷಣ ಮತ್ತು ಸಂಸ್ಕೃತ ವಿಭಾಗದಿಂದ ಬಂದು ನಾವು ಕೂಡ ಒಂದು ರೆಕಾರ್ಡ್ಗೆ ಟ್ರೈ ಮಾಡಬಾರದು. ಯಾಕಂದ್ರೆ ನಮ್ಮಲ್ಲಿ ಕಡ್ಡಾಯವಾಗಿ ಭಗವದ್ಗೀತೆಯನ್ನು ಪ್ರತಿಯೊಂದು ಮಗು 1ನೇ ಕ್ಲಾಸ್ ಅಂತ ಇದ್ದು 10ನೇವರೆಗೆ ಕಡ್ಡಾಯವಾಗಿ ನಾವು ಅದನ್ನು ಕಂಠಪಾಠ ಮಾಡಿದ್ದೇವೆ ಮಕ್ಕಳಿಗೆ. ಅದರಿಂದ ನಾವು ಇದನ್ನು 3 ತಿಂಗಳ ಮುಂಚೆ ಬುಕಿಂಗ್ ಮಾಡಿ ನಮ್ಮದು ಪೇಮೆಂಟ್ ಎಲ್ಲ ಆಗಿತ್ತು. ಆಮೇಲೆ ಇತ್ತೀಚೆಗೆ ಗೊತ್ತಾಯ್ತು ನಮ್ಮ ವಿಶ್ವವಿದ್ಯಾಲಯ ಕೋಟಿ ಗೀತಾಯಜ್ಞ ಮಾಡಿದ ಶ್ರೀಗಳು ಕೂಡ ಇದೇ ಅಧ್ಯಾಯವನ್ನು ಇಟ್ಕೊಂಡು ರೆಕಾರ್ಡ್ ಇನ್ನೊಂದು ಆಯ್ತು. ಬಟ್ ಅದು ಒಂದು ಮಠದ ವತಿಯಿಂದ ರೆಕಾರ್ಡ್ ಮಾಡಿರುವಂಥದ್ದು ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಿಂದ, ಅದು ಕೂಡ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಒಳಗೊಂಡು ಮಾಡುವಂತ ರೆಕಾರ್ಡ್. 2 ಬೇರೆ ಬೇರೆ ತರಹದ ರೆಕಾರ್ಡ್ಗಳು ಆಗಿರುತ್ತದೆ. ನಾವು ಅದರಲ್ಲಿ ಮುಂದುವರಿಯಲು ನಿಶ್ಚಯ ಮಾಡಿದ್ದೇವೆ. ಡಿಸೆಂಬರ್ 7 ಅಂದ್ರೆ ಇದೇ ಬರುವ ಆದಿತ್ಯವಾರ ಸಂಜೆ 3 ಗಂಟೆಗೆ ನಮ್ಮಲ್ಲಿ ವಿಶ್ವೇಶ್ವರ ರಂಗ ಮಂದಿರ PUC ಕ್ವಾಡ್ರಾಂಗಲ್ ಇದೆ. ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕಂಠಪಠನ ಪಾರಾಯಣ ಮಾಡುವುದರಿಂದ ನೋಡಿ ಹೇಳುವಂಥದ್ದು. ಇದು ಕಂಠಪಠನ ಅಂದ್ರೆ ಬಾಯಹಾಟ ಮಾಡಿ ಮಕ್ಕಳು ಹೇಳುವಂಥದ್ದು. ಇದು ಎಲ್ಲ ಮಕ್ಕಳಿಗೆ 6 ತಿಂಗಳಿಂದ ಬಾಯಹಾಟ ಮಾಡಿಸ್ತಾ ಇದ್ದೇವೆ ನಾವು. ಈ ಸಂದರ್ಭದಲ್ಲಿ ಶಾಲೆಯ ಉಪಾಧ್ಯಕ್ಷರಾದ ಶ್ರೀಹರಿ ಭಟ್, ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ಮಧುಸೂದನ್ ಭಟ್, ಧಾರ್ಮಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾದ ಕೇಶವ ಮೂರ್ತಿ ಆಚಾರ್ಯ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.